ಒಂದೊಳ್ಳೆ ಹೆಲ್ತ್ ಟಿಪ್ಗಳನ್ನ ಕೊಡಬೇಕು ನನ್ನ ವೀಡಿಯೋಸಲ್ಲಿ ಅಂತ ಡಿಸೈಡ್ ಮಾಡಿದ್ದೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನೀವು ಫುಲ್ ಬೆನಿಫಿಟ್ ಪಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಮಾಡಿ ಹೇಳಿ. ಸಬ್ಸ್ಕ್ರೈಬ್ ಮಾಡೋದು ಮರೀತಿದ್ದೀರಾ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಶ್ರೇಯಾ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಆಯಿತು, ಮಜ್ಜಿಗೆ ಕುಡ್ದು ಆವಾಗಲೇ ಸ್ವಲ್ಪ ಪರವಾಗಿಲ್ಲ ಬಾಡಿ. ಇವಾಗ ಒಂದು ಬಾಳೆಹಣ್ಣು ಕೂಡ ತಿಂತಿದ್ದೀನಿ. ಊಟ ಆದಮೇಲೆ ತಿನ್ನಲ್ಲ, ತಿಂದರೆ ಅದು ಏನೋ ಕಫ ಆಗುತ್ತೆ ಅಂತಾರಲ್ಲ, ಸೊ ಹಾಗಾಗಿ ಊಟಕ್ಕೆ ಮುಂಚೆ ಅಂದರೆ ಇನ್ನೂ ಊಟ ಮಾಡೋದು 1 ಅವರ್ ಆಗುತ್ತೆ, ಸೊ ಇವಾಗ ತಿಂತಿದ್ದೀನಿ. ಆಮ್ಲೆಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಎಗ್ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಕಾಯಿ ಕೂಡ. ಸೊ ಇವತ್ತು ಪ್ರೋಟೀನ್ ಇಂಟೇಕ್ ಬೇಕಲ್ಲ ಸ್ವಲ್ಪ, ಸೊ ಆಮ್ಲೆಟ್ ಮಾಡಿಕೊಂಡು ತಿನ್ನೋದು. ನಮ್ಮನೇಲಿ ಹೆಂಗೆ ಅಂದರೆ ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಒಂದ್ಸತಿ ಆಯಿಲಲ್ಲಿ ಫ್ರೈ ಮಾಡ್ಕೋತೀವಿ. ಸ್ವಲ್ಪ ಆಯಿಲ್ ಹಾಕಿ ಆಮೇಲೆ ಅದು ತಣ್ಣಗಾದ್ಮೇಲೆ ಅದಕ್ಕೆ ನಾವು ಮೊಟ್ಟೆ ಹಾಕಿಬಿಟ್ಟು ಕದ್ರು ಬಿಟ್ಟು ಆಮೇಲೆ ಆಮ್ಲೆಟ್ ಹಾಕೋದು. ತೋರಿಸ್ತೀನಿ ನೋಡಿ ಇವಾಗ ಹೇಗೆ ಮಾಡ್ತೀನಿ ಅಂತ. ಮೆಣಸಿನ್ಕಾಯಿ ಖಾರ ಆಗುತ್ತಲ್ಲ, ಇಲ್ಲಿ ನೋಡಿ ನಾನು ಈ ಥರ ಮಾಡ್ಕೋತೀನಿ. ಇದು ಮಚ್ಚಕಾಯಿ ಇದೆಯಲ್ಲ, ಅದಕ್ಕೆ ಹಿಂಗೆ ಚಾಕಲ್ಲಿ ಎಳ್ಕೊಂಡು ಹಾಕ್ತಿದ್ದೀನಿ ಗೈಸ್. ತುಂಬ ಟೈಮ್ ತಗೊಳುತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಸಾಲ್ಟ್ ಹಾಕೋತಿದ್ದೀನಿ. ಬೇಗ ಮೆಲ್ಟ್ ಆಗುತ್ತೆ, ಗ್ಯಾಸು ಉಳಿಯುತ್ತೆ. ಇದಾಗಿದೆ, ಆಫ್ ಮಾಡಿದ್ದೀನಿ. ಕಾಯಿ ಎಲ್ಲ ಹುರಿದಿದ್ದೀನಿ. ನೋಡಿ ಇವಾಗ ಅದೆಲ್ಲ ತಣ್ಣಗಾಗಿದೆ. ಮೊಟ್ಟೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಿದ್ದೀನಿ. ಇನ್ನು ಆಮ್ಲೆಟ್ ಉಯ್ಕೊಳ್ಳೋದು ಅಷ್ಟೇ. ಆಮ್ಲೆಟ್ ಆಗಿದೆ ಒಂದು, ಇನ್ನೂ ಒಂದು ಇಲ್ಲ ಆಗ್ತಾ ಇದೆ. ಇದಾಗಿರುತ್ತೆ. ದಿಸ್ ಇಸ್ ಡನ್. ಸಿ ಹೌ ಗುಡ್. ಒಬ್ಬೊಬ್ಬರು ಮೇ ಬಿ ಇದನ್ನೆಲ್ಲ ಫ್ರೈ ಮಾಡ್ದಲ್ಲೇ ಹಾಕ್ತಾರೆ, ಬಟ್ ನಾವು ಫ್ರೈ ಮಾಡಿಬಿಟ್ಟು ಹಾಕ್ತೀವಿ, ಅದೇ ಈರುಳ್ಳಿ ಎಲ್ಲನೂ. ನನ್ನ ಊಟ ರೆಡಿ ಆಗಿದೆ ಗೈಸ್, ಲುಕ್ ಅಟ್ ಇಟ್. ದಿಸ್ ಈಸ್ ಮೈ ಫುಡ್. ತುಪ್ಪ ಹಾಕೋಬೇಕು, ತುಪ್ಪ ಹಾಕ್ಕೊಂಡ್ರೆ ಕಂಪ್ಲೀಟೆಡ್. ಕರೆಂಟ್ ಹೋಗಿದೆ. ಇಲ್ಲಿ ನಮ್ಮ ಅಕ್ಕ ಸ್ಯಾಂಡ್ವಿಚ್ ಮಾಡ್ಕೊಂಡು ತಗೊಂಡು ಬಂದಿದ್ದಾಳೆ. ಕತ್ತಲೆ ಇದೆ ಫುಲ್ಲು. ಸ್ಯಾಂಡ್ವಿಚ್ ತಿನ್ಬೇಕು, ನೋಡೋಣ ಹೆಂಗೆ ಮಾಡಿದ್ದಾಳೆ ಅಂತ. ಲುಕ್ ಅಟ್ ದಿಸ್ ಗೈಸ್, ಚೆನ್ನಾಗಿದೆ, ಘಮ ಘಮ ಅಂತಿದೆ. ಸಿ ಒಂದು ಈವೆಂಟಿಗೆ ಹೋಗಿದ್ವಿ ಗೈಸ್. ಅಲ್ಲಿ ಸುಮ್ಮನೆ ಒಂದು ವಾಕ್ ಮಾಡ್ಕೊಂಡು ಸ್ಲೋಮೋ ವೀಡಿಯೋ ಮಾಡೋಣ ಅಂತ ಟ್ರೈ ಮಾಡಿದೆ, ಬಟ್ ಇಷ್ಟ ಆಗಲಿಲ್ಲ. ಸ್ಟಿಲ್ ಇರಲಿ ಅಂತ ಕ್ಲಿಪ್ಪಿಂಗ್ ಇಟ್ಕೊಂಡೆ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಡೇ ಒಂದು ಫಂಕ್ಷನ್ ಇತ್ತು, ಸೊ ಫಂಕ್ಷನಿಗೆ ಹೋಗಿದ್ವಿ. ಸೊ ಅದ್ರದ್ದು ಇದು ಕ್ಲಿಪ್ಪಿಂಗ್ಸು. ನನ್ನ ವೀಡಿಯೋದಲ್ಲಿ ಹೆಲ್ತ್ ಟಿಪ್ಸ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಗೈಸ್. ಇವತ್ತಿನ ಟಾಪಿಕ್ ಏನಂದರೆ, ನೀವು 8 ಅವರ್ಸ್ ಕಂಪ್ಲೀಟಾಗಿ ಮಲ್ಕೊಂಡ್ರೂ ಟಯರ್ಡ್ ಫೀಲ್ ಆಗ್ತಿರುತ್ತೆ ಅಲ್ವಾ? ಸೊ ಯಾರಾದರೂ ಇದನ್ನು ನೋಟಿಸ್ ಮಾಡಿದ್ದೀರಾ? ನಿಮ್ಮ ಬಾಡೀಲಿ ಆಗ್ತಿರೋ ಚೇಂಜಸ್ ಆಯಿತು, ಈ ಥರ ಟಯರ್ಡ್ನೆಸ್ ಆಯಿತು, ಇದೇ ರೀಸನ್ಸ್ ಏನಿರ್ಬೋದು ಗೊತ್ತಾ? ಒಂದು ಥೈರಾಯ್ಡ್ ಅಥವಾ ಹಾರ್ಮೋನಲ್ ಇಶ್ಯೂಸ್ ಇರುತ್ತೆ. ಇನ್ನೊಂದು ಏನಾಗುತ್ತೆ ಅಂದರೆ ಬ್ರೈನು ಓವರ್ ಆ್ಯಕ್ಟಿವ್ ಆಗಿರುತ್ತೆ, ಓವರ್ ಥಿಂಕಿಂಗ್ ಮಾಡ್ತಿರುತ್ತೆ. ಆ್ಯಂಡ್ ಕೆಲವೊಬ್ಬರು ಎಮೋಷ್ನಲಿ ಎಕ್ಸಾಸ್ಟ್ ಕೂಡ ಆಗಿರ್ತಾರೆ. ಅದ್ರ ಜೊತೆಗೆ ಫೋನ್ನ ಮಲ್ಗೋಕ್ಕೆ ಮುಂಚೆ ತುಂಬ ಯೂಸ್ ಮಾಡ್ತಿರ್ತಾರೆ. ಬಟ್ ಇದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂತ ಏನು ಹೇಳ್ಬೋದು ಅಂತ ಅಂದರೆ, ಇದನ್ನು ನೀವು ಟ್ರೈ ಮಾಡಿ ನೋಡಿ. ಕಂಪ್ಲೀಟಾಗಿ ನಿಮ್ಮ ಬ್ರೈನು ಫುಲ್ಲು ರೆಸ್ಟ್ ಆಗುತ್ತೆ. ಬಾಡಿ ಜೊತೆಗೆ ಬ್ರೈನ್ ಕೂಡ ರೆಸ್ಟ್ ಆಗೋದು ತುಂಬ ಇಂಪಾರ್ಟೆಂಟ್ ಇದೆ. ಫಸ್ಟ್ ಥಿಂಗು, ರಾತ್ರಿ 11 ಗಂಟೆ ಒಳಗೆ ನೀವು ಮಲ್ಕೋಬೇಕು, ಓಕೆನಾ? ಆಮೇಲೆ ಮಲ್ಗೋಕ್ಕೆ ಅರ್ಧ ಗಂಟೆ ಮುಂಚೆ ನೀವು ನಿಮ್ಮ ಮೊಬೈಲ್ ಫೋನ್ನ ಮುಟ್ಟಬಾರ್ದು, ಓಕೆ? ನೆಕ್ಸ್ಟ್ ಥಿಂಗು, ಮಾರ್ನಿಂಗ್ ಸನ್ಲೈಟ್ ಇರುತ್ತೆ ನೋಡಿ, 7:30-8 ಗಂಟೆಗೆ. ಆ ಸನ್ಲೈಟಲ್ಲಿ ಡೈಲಿ ಅಟ್ಲೀಸ್ಟ್ 10 ಮಿನಿಟ್ಸ್ ಸನ್ಲೈಟಲ್ಲಿ ನಿಂತ್ಕೋಬೇಕು ನೀವು, ಓಕೆನಾ? ನೆಕ್ಸ್ಟು, ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಕಾಫಿ ದಯವಿಟ್ಟು ಕುಡಿಬೇಡಿ, ಓಕೆ? ನೆಕ್ಸ್ಟು, ಮಲ್ಗೋಕ್ಕೆ ಮುಂಚೆ 5 ನಿಮಿಷ ಡೀಪ್ ಬ್ರೀದಿಂಗ್ ಮಾಡಿ, ಓಕೆನಾ? ಥೈರಾಯ್ಡ್ ಯಾರಿಗಾದರೂ ಇದ್ದರೆ ಸೇಮ್ ಟೈಮ್ ಮಲ್ಕೊಳ್ಳಿ, ಸೇಮ್ ಟೈಮ್ ಎದ್ದೇಳಿ. ಟೈಮಿಂಗ್ಸ್ನ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋರಿಗೆ, ಥೈರಾಯ್ಡ್ ಇರೋರಿಗೆ. ಸೊ ಇಷ್ಟನ್ನು ನೀವು 1 ವೀಕ್ ಫಾಲೋ ಮಾಡಿ, ಆಮೇಲೆ ನೋಡಿ ಎಂಥ ಚೇಂಜಸ್ ಇರುತ್ತೆ ಅಂತ. ಆ್ಯಂಡ್ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡೋದು ಮರೀತಿದ್ದೀರಾ ಗೈಸ್, ಪ್ಲೀಸ್ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಎಲ್ಲ ವೀಡಿಯೋಸ್ನ ನೋಡಿ, ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡ್ತಿರ್ತೀನಿ. ನೋಡಿ ನಿಮ್ಮ ಸಜೆಷನ್ ಏನಾದರೂ ಇದ್ದರೆ ನಂಗೆ ಸಜೆಷನ್ ಕೊಡಿ, ಚೇಂಜ್ ಮಾಡ್ತೀನಿ.